ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರ್ ಆಗಿದ್ದೀನಿ. ಸೊ ನನ್ನ ಫೇಸಲ್ಲಿ ತುಂಬ ಖುಷಿ ಇದೆ. ಯಾಕೆ ಅಂತ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ನಮ್ಮ ಬರ್ತಾ ಇದ್ದಾರೆ. ಸೊ ಕರ್ಕೊಬರೋಕ್ಕೆ ಹೋಗ್ತಾ ಇದ್ದೀನಿ. ಖುಷಿ ಆಗ್ತಿದೆ. ನಮ್ಮಮ್ಮ ಬಂದರೆ ಒಂಥರ ಫುಲ್ ರಿಲ್ಯಾಕ್ಸು ನನಗೆ. ಹಾಗಾಗಿ ಕರ್ಕೊಬರೋಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೀಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಊರಿಂದ ಅಮ್ಮ ಒಬ್ಬರೇ ಬರ್ತಾ ಇದ್ದಿದ್ದು. ಅಪ್ಪ ನೆಕ್ಸ್ಟ್ ಅಮ್ಮನ ಕರ್ಕೊಂಡು ಹೋಗೋಕ್ಕೆ ಬರ್ತೀನಿ ಅಂದಿದ್ರು. ಹಾಗಾಗಿ ಅಮ್ಮ ಒಬ್ಬರೇ ಬರ್ತಿರೋದ್ರಿಂದ ಸೊ ಅಲ್ಲಿಂದ ಅವ್ರಿಗೆ ಮತ್ತು ನಮ್ಮ ಮನೆಗೆ ನಾನು ಇಲ್ಲಿಂದ ಓಲಾ ಬುಕ್ ಮಾಡಿದ್ರೆ ಅವರಿಗೆ ಅದನ್ನು ಪಿಕಪ್ ಮಾಡೋದು ಅವೆಲ್ಲ ಅಂದರೆ ಆಗಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ ಅಂದ್ಕೊಂಡು ನಾನೇ ಹೋದೆ ಕರ್ಕೊಂಬರೋಕ್ಕೆ. ಆ್ಯಂಡ್ ತರೀಕೆರೆಯಿಂದ ಅಮ್ಮ 8:50 ಟ್ರೈನಿಗೆ ಬಂದಿದ್ದರು. ಸೊ ಕರೆಕ್ಟಾಗಿ ಇಲ್ಲಿ 12 o'clock ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆದರು. ಸೊ ನಾನು ಹೋಗೋಕ್ಕೂ ಅವ್ರು ಬರೋಕ್ಕೂ ಸರಿ ಆಯಿತು. ಸೊ ಫ್ರೆಂಡ್ಸ್, ನಮ್ಮಮ್ಮ ನನಗೋಸ್ಕರ ಏನೇನು ತಂದಿದ್ದಾರೆ ಗೊತ್ತಾ? ಟಾನ್ ಟಾಡಾನ್, ಏನಮ್ಮ ಇದು ಏನೋ ಸ್ಪೆಷಲ್ಲಾಗಿ ನೆಲ್ಲಿಕಾಯಿ, ಮೆಹಂದಿ, ಕರಿಬೇವು ಸೊಪ್ಪು ಹಾಕಿ ಏನೋ ಮಾಡಿರೋ ಎಣ್ಣೆ ಅಂತೆ. ಅದಕ್ಕೆ ಫುಲ್ ಹೇರ್ ನೈಸ್ ಆಗುತ್ತೆ ನೋಡು ಅಂತ ಹೇಳ್ಬಿಟ್ಟು ಇದಕ್ಕೆ ಹಾಕಿಲ್ಲ, ಬರೀ ಕರಿಬೇವು ಮೆಂತೆ ಮರ್ತೋಯ್ತು ಬಿಡು ನಿಂಗೆ ಏನೋ ಹಾಕಿ ಮಾಡಿದ್ದಾರೆ. ಬೆಳಗ್ಗೆ ಹಚ್ಕೊಂಡಿದ್ದು ಮೆಹಂದಿ ಸೊಪ್ಪು ಹೇಳಿದ. ಆಮೇಲೆ ಇದು ಟ್ರೈನಲ್ಲಿ ಚಿಕ್ಕಿ, ನನಗೆ ಚಿಕ್ಕಿ ಇಷ್ಟ ಅಂತ ಅಂದ್ಬಿಟ್ಟು ಇದನ್ನು ತಂದಿದ್ದಾರೆ. ಆಮೇಲೆ ಹಬ್ಬಕ್ಕೆ ಆಮೇಲೆ ಇದು ನನಗೆ ಈ ಥರ ಮತ್ತು ಬಟಾಣಿಗಳು ಈ ಥರ ಲೋಕಲ್ ಇದು ಇಷ್ಟ. ಅದನ್ನು ಎಲ್ಲೋ ನಮ್ಮಮ್ಮ ತಿನ್ನಕ್ಕಂತ ತಗೊಂತು ಅನ್ಸುತ್ತೆ. ಆಮೇಲೆ ಏನೋ ಎತ್ತಿಟ್ಟೆ ನನಗೆ, ನಾನು ನಂಬಲ್ಲ, ನನಗೋಸ್ಕರನೇ ತಂದಿದ್ದೆ ಅಂತ. ಆಮೇಲೆ ಅದೇನೋ ಹಬ್ಬಕ್ಕೆ, ಲಕ್ಷ್ಮೀ ಹಬ್ಬಕ್ಕೆ ಇಟ್ಟಿದ್ದ ಫ್ರೂಟ್ಸ್ಗಳು, ಅದು ಏನಂತಾರೆ ಪ್ರಸಾದ ಅಂತ, ಫ್ರೂಟ್ಸು ಅದು ಇದು ತಂದಿದ್ದಾರೆ. ಆ್ಯಂಡ್ ಸೊ ಏನಾಗ್ಬಿಡ್ತು ಅಂದರೆ ಡ್ರೆಸ್ಸಿಗೆ ಇವಾಗ ಅಮ್ಮನ ಕರ್ಕೊಂಬರಕ್ಕೆ ಹೋಗಿದ್ನಲ್ಲ, ಸೊ ಆ ಡ್ರೆಸ್ಸಿಗೆ ತಾಳಿ ಸರ ಸಿಗಾಕೊಂಡ್ಬಿಟ್ಟಿತ್ತು. ಹಿಂಗೆ ತೆಗಿಯುವಾಗ ಒಂದು ಸರಿ ಇಲ್ಲಿ ಚೊಲ್ಕಂತ ಅಂದ್ಬಿಟ್ಟು ಕುಯ್ದು ಬಿಡ್ತು ಗೊತ್ತಾ. ಸೊ ನೋವಾಗಿ ಅದಕ್ಕೇ ಒಂದು 5 minutes ಬಿಚ್ಚಿಡೋಣ ಅಂತ ಅದೇನೋ ಆಯಿಲ್ ಹಚ್ಕೊಂಡು ಬಿಚ್ಚಿಟ್ಟಿದ್ದೀನಿ. ಆಮೇಲೆ ಅದಕ್ಕೂ ಕಮೆಂಟ್ ಬರುತ್ತೆ, ತಾಳಿ ಸರ ಹಾಕಿಲ್ಲ ಅಂತ. ಹಾಕಿದ್ದೆ. ಈಗ ಇಲ್ಲಿ ಅದು ತೆಗಿಯುವಾಗ ಸ್ವಲ್ಪ ಸ್ಕಿನ್ ಕಿತ್ತೋಯ್ತು ಇಲ್ಲಿ, ಅದಕ್ಕೋಸ್ಕರ ಬಿಚ್ಚಿಟ್ಟಿದ್ದೀನಿ. ಬ್ರೇಕ್ಫಾಸ್ಟು ರಾಗಿ ದೋಸೆ, ಈರುಳ್ಳಿ ಕೊತ್ತಂಬರಿ ಹಾಕಿ ರಾಗಿ ದೋಸೆ ಮಾಡಿದ್ದೆ. ಆಮೇಲೆ ವಿತೌಟ್ ಅಮ್ಮ ಇದಕ್ಕೆ ಇದಾಕಿಲ್ಲ, ನಾನು ಉರ್ಗಡ್ಲೆ ಹಾಕಿಲ್ಲ. ಚೆನ್ನಾಗಿತ್ತಲ್ಲ, ಒಂಥರ ಹುಳಿ ಹುಳಿಯಾಗಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ದೀನಿ. ಸೊ ಮಾಡಿದ್ದೆ, ಅಮ್ಮಂಗೂ ಎತ್ತಿಟ್ಟಿದ್ದೆ. ಚೆನ್ನಾಗಿದೆಯಾ? ರಾಗಿ ದೋಸೆ ಶಿಲ್ಪ ಫೇಮಸ್ ನಮ್ಮ ಫ್ಯಾಮಿಲಿಲಿ ರಾಗಿ ದೋಸೆಗೆ. ಏನೇ ಇವತ್ತು ತಿಂಡಿ ಅಂತ ಅಂದರೆ ರಾಗಿ ದೋಸೆ ನೋಡು, ಹಂಗಾಗಿ ಅವಳಿಗೆ ರಾಗಿ ದೋಸೆ ಅಂತ ಹೆಸರಿಟ್ಬಿಟ್ಟಿದ್ದೀವಿ. ಇವತ್ತು ಎಮರ್ಜೆನ್ಸಿ ಅಂದ್ಬಿಟ್ಟು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮಾಡಿದ್ದು. ಆ್ಯಂಡ್ ಅವತ್ತಿನ ದಿನವೇ ನನಗೆ ಹಾಗಲಕಾಯಿ ಪಲ್ಯ ತಿನ್ನಬೇಕಂತ ತುಂಬ ದಿನದಿಂದ ಆಸೆ ಆಗಿತ್ತು. ಬಟ್ ನಾನು ಅಮ್ಮನ ಥರನೇ ಮಾಡಿದ್ರೂ ಅದು ಯಾಕೋ ಅಮ್ಮ ಮಾಡಿರೋ ಕೈ ರುಚಿ ಥರ ಇರ್ತಿರಲಿಲ್ಲ, ಟೇಸ್ಟೇ ಬರ್ತಿರಲಿಲ್ಲ. ಹಾಗಾಗಿ ಫಸ್ಟೇ ತಂದಿಟ್ಕೊಂಡು ಅಮ್ಮ ಬಂದಿದ್ದ ತಕ್ಷಣ ಮಧ್ಯಾಹ್ನಕ್ಕೇ ನಾನು ಹಾಗಲಕಾಯಿ ಪಲ್ಯ ಮಾಡಿಸ್ಕೊಂಡೆ. ಸೊ ನನಗೆ ಹಾಗಲಕಾಯಿ ಪಲ್ಯ ಫೇವ್ರೇಟ್ ಅಂದರೆ ಫೇವ್ರೇಟು. ಹಾಗಾಗಿ ಬಟ್ ಇದಕ್ಕೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಸೊ ರೊಟ್ಟಿ ಹಂಚು ಇರಲಿಲ್ಲ, ಹಾಗಾಗಿ ಚಪಾತಿ ಮಾಡ್ಕೊಂಡ್ವಿ. ಸೊ ಎಷ್ಟು ಅಂದರೆ ಒಂದು 4-5 ತಿಂಗಳೇ ಆಗಿತ್ತು ಹಾಗಲಕಾಯಿ ಪಲ್ಯ ತಿಂದಲೇ. ಸೊ ಎಲ್ಲ ಆಸೆ ತೀರಿಸ್ಕೊಂಬಿಟ್ಟೆ ನಾನು ಅಮ್ಮ ಬಂದಿದ್ದ ತಕ್ಷಣವೇ. ಖಾಲಿ ಆಗಿದೆ. ನಮ್ಮಮ್ಮ ಏನೋ ಹೇಳ್ತಾ ಇದ್ರು ಯೂಟ್ಯೂಬ್ ಬಗ್ಗೆ, ಅದಕ್ಕೇ ಸುಮ್ಮನೆ ಹಂಗೆ ವಿಡಿಯೋ ಮಾಡ್ತಾರೆ ಅಂದ್ರೆ ನನಗಂತೂ ಇಂಗ್ಲೀಷ್ ಓದಕ್ ಬರಲ್ಲ. ಕನ್ನಡದಲ್ಲಿ ನೋಡಿದ್ರೆ ಅಯ್ಯಪ್ಪ ಯಾವ್ದು ರೀಸೆಂಟಾಗಿ ಕಮೆಂಟ್ ನೋಡಿರೋದೇನೋ ಹಿಂಗೆ ಮೊನ್ನೆ ಏನೋ ಹಾಕಿದ್ರಲ್ಲವ, ಏನು ಮತ್ತೆ ಗೊತ್ತಿಗೆ ನಮ್ಮಮ್ಮ ಯಾರು ಕನ್ನಡದಲ್ಲಿ ಕಮೆಂಟ್ ಬರೆದಿರ್ತಾರೆ, ಯಾರೇ ಹಂಗೆ ಕೇಳಿದ್ದಾರೆ ಅಂತ ನಮ್ಮಮ್ಮ ನನಗೆ ಕೇಳ್ತಾ ಇರುತ್ತೆ. ಯಾರೋ
ಗೊತ್ತಾಗಲ್ಲ, ಅದು ಐಡಿನೇ ಬೇರೆ ಇರುತ್ತೆ, ನೇಮೇ ಬೇರೆ ಇರುತ್ತೆ. ನೀನು ರೀಪ್ಲೇ ಮಾಡಮ್ಮ ಅವಾಗ. ನಮಗೇನು ನೋಡ್ತೀವಿ ಅಷ್ಟೇ ಯಾರು ಏನೇನು ಹಾಕ್ಯಾರೆ ಅಂತ. ಇಂಗ್ಲೀಷ್ ಅಂತೂ ಗೊತ್ತಾಗಲ್ಲ, ಕನ್ನಡದಲ್ಲಿ ನೋಡಿದ್ದು ಹಾಕ್ಯಾರಲ್ಲ ಅಂತ ನೋಡ್ತೀವಿ. ಅಬ್ಸರ್ವ್ ಮಾಡ್ತೀಯಲ್ಲ. ಮತ್ತೆ ಪ್ರತಿ ಸಲ ನೀನು ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಐಕಾನ್ ಪ್ರೆಸ್ ಮಾಡ್ತೀಯಾ? ನನಗೇನೋ ಗೊತ್ತಾಗಲ್ಲ. ನಾನು ಇದನ್ನ ಫಸ್ಟೇ ಹೇಳಿದ್ ನಮ್ಮಮ್ಮ, ಯಾಕದು ಒಂದ್ಸರಿ ಅಂದರೆ ಬೆಲ್ಲ ಐಕೊಂಡೆ ನಮ್ಮಮ್ಮ ಯಾವಾಗಲೂ ಅದು ಲೈಕ್ ಅಂದ್ಕೊಂಡು ಅದನ್ನೇ ಆಫ್ ಆನು ಮಾಡೋದು ಅನ್ನೋ ಥರ ಮಾಡ್ತಿದ್ರು. ಆಮೇಲೆ ಹೇಳ್ಕೊಟ್ಟೆ ಹಿಂಗಿರೋದು ಲೈಕ್ ಅಂತ. ಅದು ಒಂದನ್ನೇ ಒಂದು ಗೊತ್ತಿಲ್ಲ ಅಷ್ಟೇ, ಯಾವುದು ಏನಮ್ಮ, ಏನು ಸಾಂಬಾರು? ಬೆಂಡೆಕಾಯಿ ಸಾಂಬಾರು, ಅನ್ನ. ನಮ್ಮಮ್ಮ ನಿನ್ನೆಯಿಂದ ನಮ್ಮಮ್ಮ ಒಬ್ಬರೇ ಅಡುಗೆ ಮಾಡ್ತಿದ್ದಾರೆ. ನಾನು ಆರಾಮಾಗಿ ಕುತ್ಕೊಂಡು ಬಿಸಿ ಬಿಸಿ ಊಟ ತಿನ್ನೋದಷ್ಟೇ. ಎಲ್ಲ ನಮ್ಮಮ್ಮನೇ ಮಾಡ್ತಾಯಿದ್ದಾರೆ ಪಾಪ. ಅಮ್ಮ ಬೇಜಾರಾಗ್ತೈತಾ? ಇಲ್ಲ, ಓಕೆ ನಾರ್ಮಲ್ ಅಲ್ಲ ಅನ್ನಿಸ್ತಿದೆಯಲ್ಲ. ಮನೇಲಿ ಮಾಡ್ತಿದ್ದೆ, ಅದೇ ಇದು ಮಾಡ್ತಿದ್ದೀನಿ ಅಷ್ಟೇ. ಮತ್ತು ಸಮಾಚಾರ, ಬೆಂಗಳೂರು ಹೇಗಿದೆ? ಯಾಕೋ ನೀನು ಬಂದಿರೋದಕ್ಕೂ ಏನೋ ಫುಲ್ಲು ವೆದರು ಮಳೆ ವಾತಾವರಣ ಆಗಿದೆ. ಊರಿಂದ ಮಳೆ ತಗೊಬಂದಿದ್ಯಲ್ಲ ನೀನು ಅಂತ. ನಮ್ಮೂರಲ್ಲೇ ಇಲ್ಲ ಮಳೆ, ಎಲ್ಲೂ ಇಲ್ಲ ಮಳೆ. ಹಾಂ, ಅಲ್ಲಿರಲ್ವಾ? ಇಲ್ಲಪ್ಪ, ಮಳೆ ಏನೈತಿ ಇಲ್ಲ ಈಗ. ಇಲ್ಲಿ ನೋಡಿ, ಬೆಳಿಗ್ಗೆಯಿಂದ ನಿನ್ನೆಯಿಂದ ಇರಲಿಲ್ಲ, ಬೆಳಿಗ್ಗೆಯಿಂದ ಯಾಕೋ ಮೋಡ. ಮತ್ತೇನಿಲ್ಲವ. ಏನು ದಿಢೀರಂತ ಬೆಂಗಳೂರು ಬಂದಿದ್ದೀರಾ? ಏನು ಸಮಾಚಾರ? ಮಗಳು ನೋಡಕ್ಕೆ ಬಂದಿದ್ದು ಬೆಂಗಳೂರಿಗೆ, ಬಂದೆ 4 ತಿಂಗಳಾಯಿತು. ಅದೊಂದೇ ಅಲ್ಲ, ಇದು ಮದುವೆ ಇರೋದ್ರಿಂದ ಜೊತೆಲಿ ಹಾಕ್ತೀನಿ ಹೋಗೋಕ್ಕೆ ಅಂತ 50% ಅದು, ಇನ್ನೊಂದು 50% ಮಗಳು ನೋಡೋದು. ಯಾವುದು ನಮ್ಮನೆ ಸತ್ಯನಾರಾಯಣ ಪೂಜೆಯಲ್ಲಿ ಅನಿಸುತ್ತಲ್ಲ ಲಾಸ್ಟ್ ನಾನು ನೀನು ನೋಡಿದ್ದು. ಅದಾದಮೇಲೆ ಹಬ್ಬ ಆಗಿದ್ದ ಗೌರಿ ಹಬ್ಬ? ಸತ್ಯನಾರಾಯಣ ಪೂಜೆ ಲಾಸ್ಟ್. ಗೌರಿ ಹಬ್ಬ ಆದಮೇಲೆ ಸತ್ಯನಾರಾಯಣ ಪೂಜೆ ಮಾಡಿದ್ದು ನಾವು, ಅವಾಗ ಬಂದಿದ್ದು ನೀನು ನಮ್ಮ ಮನೆಗೆ. ಅದೇ ಲಾಸ್ಟ್ ಅಲ್ವಾ? ನೋಡ, ಆದಮೇಲೆ ಬರ್ತಾ ಇರೋದು ಇದಾ. ಮಗಳು ಮನೆಗೆ ತಿಂಗಳಿಗೊಂದ್ಸರಿ ಬಂದು ಬಂದು ಹೋಗ್ತಿರ್ಬೇಕು ಹಿಂಗ. ಇಲ್ಲೆಲ್ಲ ಬರೋಕ್ಕೆ ಮಾಡೋಕ್ಕೆ ಎಲ್ಲ ಚೆನ್ನಾಗಿದ್ರು ಸಾಕು. ನಿಮ್ಮೆಲ್ಲ ಆಶೀರ್ವಾದ ಐತಲ್ಲ ಸಾಕು. ಆಯಿತು, ಥ್ಯಾಂಕ್ ಯು. ನಾನು ಅದೇ ಹೇಳ್ತಿರ್ತೀನಿ, ಪ್ಲೀಸ್ ನನಗೆ ಬ್ಲೆಸ್ ಮಾಡಿ ನಮಗೆ ಅಂತ. ಇನ್ನೂ ತುಂಬ ಕೆಲಸ ಇದೆ, ನಮ್ಮನ್ನೆಲ್ಲೆಲ್ಲೂ ಕರ್ಕೊಂಡು ಹೋಗ್ಬೇಕು. ನೋಡೋಣ, ಇವತ್ತು ಸಂಜೆ ಬೇರೆ ಹೋಗ್ತಾ ಇದ್ದೀವಿ, ಎಲ್ಲ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಬಂದಾಗ ನಾನು ಮತ್ತಿಕೆರೆಯಲ್ಲಿ ಡಾಕ್ಟರ್ ಕೇಶವ ಅವರು ಡರ್ಮಟಾಲಜಿಸ್ಟ್ ಇದ್ದಾರೆ, ಅವ್ರ ಹತ್ರ ಹೋಗಿದೆ ಅಂತ ಹೇಳಿದ್ದೆ. ಸೊ ಅವರು ಒಂದು ಟ್ರೀಟ್ಮೆಂಟ್ ಹೇಳಿದರು, ಕೆಮಿಕಲ್ ಪೀಲಿಂಗ್ ಮತ್ತು ಲೇಸರ್ ಟ್ರೀಟ್ಮೆಂಟು. ಹಾಗಾಗಿ ಅಮ್ಮ ಬಂದಿರೋದ್ರಿಂದ ಅವರಿಗೆ ಪಿಗ್ಮೆಂಟೇಷನ್ ಜಾಸ್ತಿ ಇತ್ತಲ್ಲ, ಸೊ ಅದಕ್ಕೆ ಆ ಟ್ರೀಟ್ಮೆಂಟ್ ಮಾಡಿಸ್ಲೇಬೇಕಿತ್ತು. ಇನ್ಯಾವ ಕ್ರೀಮಿಂದಲೂ ಅದು ಸರಿ ಹೋಗ್ತಿರ್ಲಿಲ್ಲ. ಹಾಗಾಗಿ ನಾನು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿದ್ದೆ. ಸೊ ಇದು ಬಿಫೋರ್ ಟ್ರೀಟ್ಮೆಂಟು. ಸೊ ಕೆಮಿಕಲ್ ಪೀಲಿಂಗ್ ಅಷ್ಟೇ ಮಾಡಿದ್ದು. ಲೇಸರ್ಗೆ ಅವರು 3 ಸೆಷನ್ ಕೆಮಿಕಲ್ ಪೀಲಿಂಗ್ ಆಗಬೇಕು, ಅದಾದಮೇಲೆ ಲೇಸರ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಾವೆರಡೂ ಒಂದೇ ದಿನ ಇರುತ್ತೆ ಅಂದ್ಕೊಂಡು ಹೋದ್ವಿ, ಬಟ್ ಇರಲಿಲ್ಲ. ಆಮೇಲೆ ಹಂಗೆ ಒಂದು 30 ಮಿನಿಟ್ಸ್ ತೊಗೊಂಡ್ರು ಅಷ್ಟೇ ಟ್ರೀಟ್ಮೆಂಟ್ ಮಾಡೋಕ್ಕೆ. ಅದಾಗಿದ್ದ ತಕ್ಷಣ ಇದು ಆಫ್ಟರ್ ಟ್ರೀಟ್ಮೆಂಟು. ಸೊ ತುಂಬ ಡಿಫ್ರೆನ್ಸ್ ಏನು ಇರಲಿಲ್ಲ, ಎಲ್ಲೋ ಚೂರು ಸ್ವಲ್ಪ ಬ್ರೈಟಾಗಿ ಕಾಣ್ತಾಯಿದ್ರು ಅಷ್ಟೇ. ಸೊ ಫುಲ್ ಟ್ರೀಟ್ಮೆಂಟ್ ಕೊಡ್ಸಿದ್ಮೇಲೆ ನೋಡಬೇಕು ಹೇಗೆ ವರ್ಕ್ ಆಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಡೇಯಲ್ಲಿ ಅಮ್ಮ ಮಟನ್ ಸಾಂಬಾರು ಮಾಡ್ತಾಯಿದ್ರು. ಸೊ ಇದು ಶುಕ್ರವಾರದ ವ್ಲಾಗ್. ನಾನು ಇಲ್ಲಿ ಈ ವ್ಲಾಗಲ್ಲಿ 4-5 ಡೇಸ್ದು ಮಿಕ್ಸ್ ಇದೆ, ಸೊ ಒಂದೇ ದಿನದಲ್ಲ. ಹಾಗಾಗಿ ಅಪ್ಪ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ. ಶುಕ್ರವಾರ ಅಪ್ಪ ಬಂದರು, ಶನಿವಾರ ಅಮ್ಮನ ಕರ್ಕೊಂಡು ಹೋದರು. ಸೊ ಅವರಿಗೆ ನಮ್ಮಪ್ಪ ಬೇರೆ ವೆರೈಟೀಸ್ ಏನು ಜಾಸ್ತಿ ತಿನ್ನಲ್ಲ, ಅವ್ರಿಗೆ ಮಟನ್ ಸಾಂಬಾರು ಬಿಟ್ಟರೆ ಇನ್ನೇನು ಇಷ್ಟ ಆಗಲ್ಲ. ಹಾಗಾಗಿ ಮಟನ್ ಸಾಂಬಾರು ಮುದ್ದೆ ಸ್ಪೆಷಲ್ ಅಷ್ಟೇ ಮಾಡಿದ್ದು. ಸೊ ಅವರು ಅಷ್ಟೇ ಶುಕ್ರವಾರ ಮಾರ್ನಿಂಗ್ ಟ್ರೈನಿಗೆ ಬಂದರು. ನೆಕ್ಸ್ಟು ನಾವು ಸ್ಯಾಟರ್ಡೆ ಮಧ್ಯಾಹ್ನ ಟ್ರೈನಿಗೆ ಹೋದರು ಅವರು. ಸೊ ನಾನು ನೀವಿ ಮೆಜೆಸ್ಟಿಕ್ ತನಕ ಹೋಗಿ ಅವರನ್ನು ಬಿಟ್ಟು ಬಂದ್ವಿ. ಆ್ಯಂಡ್ ಇದ್ರ ಮಿಡಲಲ್ಲಿ ನಾನು ಅಮ್ಮ ನೀವಿ ಒಂದು ಮದುವೆ ಫಂಕ್ಷನಿಗೆ ಹೋಗಿದ್ವಿ. ಅದು ವ್ಲಾಗ್ ತುಂಬ ಲೆಂತಿ ಆಗಿರೋದ್ರಿಂದ ಅದನ್ನೇ ನಾನು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಆ ವ್ಲಾಗು ಬರುತ್ತೆ.
ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಅಪ್ಡೇಟ್ಸ್ಗಳು ಕೊಟ್ಟಿದ್ದೀನಿ, ಅಮ್ಮ ಅಪ್ಪ ಬಂದೋಗಿರೋದೆಲ್ಲ. ಆ್ಯಕ್ಚುಲಿ ನನಗೆ ವಿಡಿಯೋ ಮಾಡೋಕ್ಕಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಏನಂತ ಗೊತ್ತಿಲ್ಲ. ಈ ಸರಿ ಅಪ್ಪ ಅಮ್ಮ ಹೋಗಿದ್ದು ತುಂಬ ದುಃಖ ಆಯಿತು. ಎಷ್ಟು ಅಂದರೆ 3 ಗಂಟೆ ಟ್ರೈನ್ ಮೆಜೆಸ್ಟಿಕ್ಕಲ್ಲಿತ್ತು. ಸೊ ನಾನು ನೀವೇ ಹೋಗ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿ ಮನೆಗೆ ಎಂಟ್ರಿ ಆದೋಳು ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ದು 5 ಗಂಟೆ 5:30 ತನಕ ಅವರು ನೆನೆಸ್ಕೊಂಡು ಹತ್ತಿದ್ದೀನಿ. ಯಾಕಂದರೆ ಈ ಸರಿ ಅಂತೂ ಏನಂತ ಗೊತ್ತಿಲ್ಲ, ತುಂಬ ಅಮ್ಮ 1 ವೀಕೇ ಇದ್ದರು ಈ ಸರಿ. ಆ್ಯಂಡ್ ಕುತ್ತಲ್ಲೇ ನನಗೆಲ್ಲ ಮಾಡ್ತಿದ್ರು. ನಾನು ಆ್ಯಕ್ಚುಲಿ ನಮ್ಮ ಮನೇಲೂ ಇಷ್ಟೊಂದು ನಾನು ಸೇವೆ ಮಾಡಿಸ್ಕೊಂಡಿಲ್ಲ ಅಮ್ಮನ ಹತ್ರ. ಗೊತ್ತಿಲ್ಲ, ಅವರಿಗೂ ಬೋರ್ ಆಗೋದು ಅನ್ನೋರು. ನಾನು ಮಲಗಿರ್ತಿದ್ದೆ, ಅವರೇ ಕಾಫಿ ಇದು ಮಾಡ್ಕೊಂಬರೋದು, ಅವರೇ ಬಿಸಿನೀರು ತೊಗೊಬರೋದು. ಆಮೇಲೆ ಬೆಳಗ್ಗೆ ನಾನು ಎದ್ದೇಳಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ರು. ಸೊ ಒಂಥರ ಎಲ್ಲ ನೆನಪಾಯಿತು. ಮನೆಗೆ ಬಂದಿದ್ದ ತಕ್ಷಣ ಖಾಲಿ ಫೀಲು. ಸೊ ಯಪ್ಪ, ನಾನು ಊರಿಗೆ ಹೋಗಿ ಬಂದರೂ ಇಷ್ಟೊಂದು ಮಿಸ್ಸಿಂಗ್ ಫೀಲ್ ಆಗಲ್ಲ. ಬಟ್ ಇಲ್ಲಿಂದ ಅವ್ರು ಹೋಗ್ಬಿಟ್ರೆ ಆಮೇಲೆ ನಾನು ಇಲ್ಲಿ ಒಂಟಿ ಅಲ್ವಾ, ಸಖತ್ತು ಬೇಜಾರಾಗುತ್ತೆ. ಅದೇ ಆಯಿತು, ನಾನು ಅದೇ ಅಳ್ತಾನೇ ಮಲಗಿದ್ದೆ. ಸೊ ನೀವೇ ನೋಡಿಬಿಟ್ಟು ಹಿಂಗಿದ್ರೆ ಹೆಂಗೆ, ಇದು ಒಳ್ಳೆ ಮದುವೆ ಆದಾಗ ಅಳ್ಕೊಂಡು ಸ್ಟಾರ್ಟಿಂಗು ಚೌಟ್ರಿಂದ ಮನೆಗೆ ಅಳ್ಕೊಂಡು ಬರ್ತಿದ್ದಲ್ಲ, ಆ ಥರ ಅಳ್ತಿದ್ದೀಯಲ್ಲ ಯಾಕೆ ಹಿಂಗೆ ಅಂದ್ಬಿಟ್ಟು ಅವರು ಸಮಾಧಾನ ಮಾಡಿ. ಸೊ ಅದೇ ಮನೇಲೇ ಇದ್ದರೆ ಸ್ವಲ್ಪ ಇವತ್ತೊಂಥರ ಇನ್ನೊಂದು 2 ಡೇಸ್ ಸ್ವಲ್ಪ ಖಾಲಿ ಫೀಲ್ ಆಗುತ್ತೆ ಆ್ಯಂಡ್ ಬೇಜಾರಾಗೇ ಆಗುತ್ತೆ. ಅದಕ್ಕೋಸ್ಕರ ಬಾ ಹೊರಗೆ ಹೋಗೋಣ, ಒಂದು ಮೂವಿ ನೋಡ್ಕೊಂಬರೋಣ, ನಿನಗೂ ಮೈಂಡ್ ರಿಫ್ರೆಶ್ ಆಗುತ್ತೆ ಆ್ಯಂಡ್ ನೀನು ಸ್ವಲ್ಪ ಅದರಿಂದ ಹೊರಗೆ ಬರ್ತೀಯ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ GT ವರ್ಲ್ಡ್ ಮಾಲಲ್ಲಿ ಯಾವುದು ಮೂವಿ, ಭೈರತಿ ರಣಗಲ ಮೂವಿಗೆ ಹೋಗ್ತಾ ಇದ್ದೀವಿ. ನಿಜ ಇಂಟ್ರೆಸ್ಟ್ ಇರಲಿಲ್ಲ ಮೂವಿ ನೋಡೋಕ್ಕೆ, ಬಟ್ ಸ್ವಲ್ಪ ಅದೇ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಯಾಕೋ ಗೊತ್ತಿಲ್ಲ, ಈ ಸರಿ ತುಂಬ ಮಿಸ್ ಮಾಡಿಕೊಂಡೆ ಅಪ್ಪ ಅಮ್ಮನ. ಅಪ್ಪ ಜಸ್ಟ್ 1 ಡೇ ಅಷ್ಟೇ ಇದ್ದಿದ್ದು. ಅಮ್ಮ 1 ವೀಕ್ ನನ್ನ ಜೊತೆನೇ ಇದ್ದರು, ನನ್ನ ಜೊತೆನೇ ಮಲಗೋರು. ಏನೋ ಒಂಥರ ನನಗೆ ಆವಾಗ ಇತ್ತಲ್ಲ ಆ ದಿನಗಳು ಸ್ವಲ್ಪ ನೆನಪಾಯಿತು. ಇವತ್ತೇ ಹೋಗಿದ್ದಲ್ಲ, ಅದಕ್ಕೆ ಸ್ವಲ್ಪ ಯಾಕೋ ಎಮೋಷ್ನಲ್ ಆಗ್ತಾ ಇದ್ದೀನಿ. ಸೊ ಓಕೆ, ಅದೇ ಇನ್ನೇನಿರುತ್ತೆ, ಮಾಲಿಗೆ ಹೋಗೋದು ಬರೋದು ಅಷ್ಟೇ ವೀಡಿಯೋ ಇರುತ್ತೆ. ಸೊ ಇನ್ನೂ ಆದರೆ ನಾನು ಮಾಲಲ್ಲಿ ವೀಡಿಯೋ ಮಾಡ್ತೀವಿ, ಏನಾದರೂ ಶಾಪಿಂಗ್ ಮಾಡಿದ್ರೆ ವೀಡಿಯೋ ಮಾಡ್ತೀನಿ. ಆ್ಯಂಡ್ నేను ಮನೆಗೆ ಬರೋಷ್ಟರಲ್ಲಿ 11:30 1 ಆಗಿರುತ್ತೆ ಅನ್ಸುತ್ತೆ, ಮೇ ಬಿ ಅಲ್ಲಿಂದ ಹಿಂಗೆ ಬರೋಷ್ಟರಲ್ಲಿ. ಸೊ ನೋಡೋಣ, ನಿಮಗೆ ಅಪ್ಡೇಟ್ ಕೊಡ್ತೀನಿ. ಈ ಡ್ರೆಸ್ಸು ನಾನು ಜೂಡಿಯೋದಲ್ಲಿ ತೊಗೊಂಡಿದ್ದು, ಸುದಿ ಅಣ್ಣ ಅನ್ನೋ ಬಂದಿದ್ರಲ್ಲ ಆವಾಗ ಈ ಡ್ರೆಸ್ ತೊಗೊಂಡಿದ್ದು. ಸೊ ಇದೊಂದು ಸಿಂಗಲ್ ಪೀಸ್ ಡ್ರೆಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಲೆಗ್ಗಿನೂ ಹಾಕೊಬೋದು, ಇಲ್ಲ ಹಾಗೇನೋ 1 ಪೀಸ್ ಥರ ಪೇರ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಸೊ ಆ್ಯಂಡ್ ತುಂಬ ಜನ ಲಿಂಕ್ ಕೇಳ್ತೀರಾ, ಅದಕ್ಕೋಸ್ಕರ ಮೊದಲೇ ಹೇಳ್ಬಿಟ್ಟೆ. ಇದು ಶಾಪಲ್ಲಿ ಅಂದರೆ ಮಾಲಲ್ಲಿ ಜುಡಿಯೋದಲ್ಲಿ ತೊಗೊಂಡಿದ್ದು ಈ ಡ್ರೆಸ್, ಹಾಗಾಗಿ ಲಿಂಕ್ ಕೊಡೋಕ್ಕಾಗಲ್ಲ. ಸೊ ಬನ್ನಿ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ನಾವು ಹೋಗಿದ್ದು GT ವರ್ಲ್ಡ್ ಮಾಲ್ಗೆ. ಇದು ನಮಗೆ ಹತ್ರನೇ, ಒಂದು 3.5 ಕಿಲೋಮೀಟರ್ ಅಷ್ಟೇ ಇರೋದು. ಹಾಗಾಗಿ ನಿಯರೆಸ್ಟ್ ಇರೋದ್ರಿಂದ ಇದೇ ಮಾಲಿಗೆ ಹೋದ್ವಿ. ಆ್ಯಂಡ್ ಮೂವಿ ಇದ್ದಿದ್ದು 9:30ಗೆ, ಬಟ್ ನಾವು 8:30 ಅಷ್ಟರಲ್ಲಿ ರೀಚ್ ಆಗಿದ್ವಿ. ಆ್ಯಂಡ್ ಅದೇ ಮನೇಲೇನು ನಾನು ಬೇಜಾರಲ್ಲೇನು ಕುಕ್ಕಿಂಗ್ ಮಾಡಿರಲಿಲ್ಲ, ಹಾಗಾಗಿ ಸೊ ಮಾಲಲ್ಲೇ ಸ್ವಲ್ಪ ಅದು ಇದು ತಿಂದ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು 9:30ಗೆ ಎಂಟ್ರಿ ಆದ್ವಿ. ಮೂವಿ ಮುಗೀತು, ಇವಾಗ ಟೈಮು 11:30. ಈಗ ಕ್ಯಾಬ್ ಹಿಡ್ಕೊಂಡು ಹೋಗೋ ಸಾಹಸ ಮಾಡಬೇಕು. ಆ್ಯಂಡ್ ಆಯಿತಾ
ಮೂವಿ ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ. ಹಾಂ, ಗುಡ್ ಸ್ಕ್ರೀನ್ ಪ್ಲೇ. ಗುಡ್ ಸ್ಕ್ರೀನ್ ಪ್ಲೇ. ಹಲೋ, ಹೇಗಿತ್ತು ಮೂವಿ ಸರ್? ನಾವು ಮೂವಿ ರಿವ್ಯೂ ಮಾಡ್ತಾ ಇದ್ದೀವಿ, ಹೇಗಿತ್ತು ಅಂತ. ಇದು ಎಂತ ಆಲ್ ಇನ್ ಒನ್ ಗೋಡ್ತಿ ಕನ್ನಡ ಚಾನಲಿಂದ ನಾವು ಇಂಟರ್ವ್ಯೂ ಮಾಡ್ತಿದ್ದೀವಿ. ಈಗ ಹಂಗೆ ಆಗಿದ್ದು, ಲಾಸ್ಟ್ ಶ್ರೀಮುರಳಿ ಮೂವಿಗೆ ಹೋಗಿದ್ವಲ್ಲ, ಅದ್ರದ್ದು ರಿವ್ಯೂ ಹೇಳಿದ್ದೆ ನಾನು. ಮೂವಿ ಚೆನ್ನಾಗಿದೆ, ವಾಚಬಲ್. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಶಿವಣ್ಣನ ಆ್ಯಕ್ಟಿಂಗ್ ಮಸ್ತ್. ಒಂದ್ಸತಿ ಎಲ್ಲ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಮಸ್ತ್ ಇದೆ ಮೂವಿ. ಆ್ಯಂಡ್ ಮಫ್ತಿ ಮೂವಿ ಯಾರು ನೋಡಿದ್ದೀರಾ ಅವರೆಲ್ಲ ಈ ಭೈರತಿ ರಣಗಲ್ ಮೂವಿ ನೋಡ್ಬೇಕು, ಅವಾಗ್ಲೇ ಅರ್ಥ ಆಗೋದು. ಯಾಕಂದ್ರೆ ಆ ಒಂದು ಕ್ಯಾರೆಕ್ಟರ್ ಬಂತು ಅಂತ. ಚೆನ್ನಾಗಿದೆ ಮೂವಿ. ಪಾರ್ಟ್ ಫಸ್ಟ್ ತರ ಇದೆ ಇದು. ಶಿವಣ್ಣನ ಆ್ಯಕ್ಟಿಂಗ್ ಪಾರ್ಟ್ ಫಸ್ಟ್ ಇದೆ, ಪ್ರೀಕ್ವೆಲ್. ಶಿವಣ್ಣನ ಯಾರ್ಯಾರು ಹೋಗಿಲ್ಲ ನೋಡಿ, ಇವಳು ವ್ಲಾಗ್ ಯಾವತ್ತು ಹಾಕ್ತಾಳೆ ಗೊತ್ತಿಲ್ಲ, ನೋಡಿ. ಇರುತ್ತಲ್ಲ. 16th ನವೆಂಬರ್ ಅಂದ್ರೆ ನೆನ್ನೆ ರಿಲೀಸ್ ಆಗಿರೋದು, ಸ್ಯಾಟರ್ಡೆ. ಇವತ್ತು ಸ್ಯಾಟರ್ಡೆ ಹೋಗಿದ್ದೀವಿ. ಇವಳು ಯಾವತ್ತು ವ್ಲಾಗ್ ಹಾಕ್ತಾರೆ, ಯಾರು ವ್ಲಾಗ್ ನೋಡಿದ್ಮೇಲೆ ಯಾರು ಹೋಗಿಲ್ಲ, ಒಂದು ಹೋಗಿ. ಚೆನ್ನಾಗಿರುತ್ತೆ, ಚೆನ್ನಾಗಿದೆ. ಸುಮ್ನೆ ಪ್ರೈಮಲ್ ಬರ್ಲಿ ಅದ್ರಲ್ಲಿ ಬರ್ಲಿ ಅಂತ ವೆಯ್ಟ್ ಮಾಡಬೇಡಿ. OTT ನೋಡೋದು ಚೆನ್ನಾಗಿರುತ್ತೆ ಟೈಮ್ ಪಾಸ್ಗೆ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮೂವಿಗಳು ಮಜಾ. ಹೌದು. ಬಗೀರ ನೋಡಿಲ್ಲ, ಬಗೀರ ನೋಡಿ, ಅದು ಚೆನ್ನಾಗಿದೆ. ಭೈರತಿ ರಣಗಲ್ ನೋಡಿ, ಚೆನ್ನಾಗಿದೆ ಅಷ್ಟೇ. ಪೈಸಾ ವಸೂಲ. ಒನ್ ಟೈಮ್ ವಾಚ್ ಮಾಡ್ಬೋದು. ಯಾರಿಗಾರು BGM ಇಷ್ಟ ಆದವರು 2 ಸತಿ ಹೋಗ್ತಾರೆ, ಸಾಂಗ್ ಇಷ್ಟ ಆದ್ರೆ 2 ಸತಿ ಹೋಗ್ತಾರೆ, ಹೀರೋ ಇಷ್ಟ ಆದ್ರೆ 3-4 ಸರಿ. ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟ ಆದ್ರೆ ಅದನ್ನ ನೋಡಕ್ಕೆ ಅಂತಾನೆ ಹೋಗ್ತಾರೆ, ಫೈಟ್ಸ್ ಇಷ್ಟ ಆದ್ರೆ ಅದನ್ನ ನೋಡಕ್ಕೆ ಅಂತಾನೆ ಹೋಗ್ತಾರೆ. ಅವ್ರವ್ರ ಇಷ್ಟ. ಬಟ್ ಮೂವಿ ನೋಡಿ, ಕನ್ನಡ ಮೂವೀಸ್ ನೋಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು. ಸೊ ನೀವೇ ಹೇಳ್ದಂಗೆ ಕಣ್ಣೆಷ್ಟು ರೆಡ್ ಆಗಿದೆ ಗೊತ್ತಾ, ನಿದ್ರೆ ಹಿಡಿತಾ ಇದೆ. ಯೂಶಲಿ ಈ ಟೈಮಿಂಗ್ ಮಲ್ಕೊತೀವಿ, ಬಟ್ ಇವತ್ತು ಆಗಿಲ್ಲ. ಆಮೇಲೆ ಇನ್ನೊಂದು 3 hours ಹಿಂಗೆ ನೋಡ್ತಿರ್ಬೇಕಲ್ಲ ಝೂಮ್ ಎಫೆಕ್ಟಲ್ಲಿ. ಸೊ ಅದೊಂದು ಸ್ವಲ್ಪ ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ ಕಣ್ಣಿಗೆ. ಸೊ ಆಯ್ತು, ಇನ್ನೇನಿಲ್ಲ, ಸ್ವಲ್ಪ ಎಲ್ಲ ಫೇಸ್ ವಾಶ್ ಮಾಡಿಕೊಂಡು ಅಷ್ಟೇ. ಸಿಗೋದು ಒಂದು ರಜಾನ ಯಾರು ಮಿಸ್ ಮಾಡ್ಕೊಬೇಡಿ, ಎಲ್ಲರೂ ಈ ಥರ ಎಂಜಾಯ್ ಮಾಡಿ. ಸೊ ಇಷ್ಟು ಹೇಳ್ತಾ ನಮ್ಮ ಡೇ ಇವತ್ತು ಮುಗೀತು. ಸೊ ಎಲ್ಲೋ ಸ್ವಲ್ಪ ಬೇಜಾರಾಗಿತ್ತು, ನೀವು ಹೊರಗಡೆ ಕರ್ಕೊಂಡೋಗಿ ಅದನ್ನು ಬೇಜಾರೆಲ್ಲ ಸ್ವಲ್ಪ ಹೋಗಿಸೋದು. ಸೊ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಆಯಿತು, ಅವ್ರಿಗೆ ಗೊತ್ತು ನಾನು ಹೇಳ್ತಿರೋದು ನಿಜನ ಸುಳ್ಳು ಅಂತ. ಸೊ ಅಷ್ಟೇ, ಇವತ್ತಿನ ಬ್ಲಾಗ್ ಇಷ್ಟು ಹೇಳ್ತಾ ಏನು ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.